ಹಿರಿಯ ಮುತ್ಸದ್ದಿ ರಾಜಕಾರಣಿ, ಧೀಮಂತ ದಲಿತ ನಾಯಕರು, ಸರಳ ಸಜ್ಜನಿಕೆಯ ಅಪರೂಪದ ವ್ಯಕ್ತಿತ್ವವುಳ್ಳವರು ಅವರೇ ನಮ್ಮ ಶ್ರೀನಿವಾಸ್ ಪ್ರಸಾದ್. ಇವರ ಒಂದು ಧ್ವನಿಯ ಅನುಕರಣೆಯನ್ನು ಮಾಡ್ತಾ ಇದ್ದೇನೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈಗ ವಿ ಶ್ರೀನಿವಾಸ್ ಪ್ರಸಾದ್ ರವರ ಒಂದು ಅನುಕರಣೆ ಅವರ ನೆನಪಿಗಾಗಿ. ನಾನು ಬಹಳ ಸುದೀರ್ಘ ರಾಜಕೀಯದಲ್ಲಿ ಇರ್ತಕ್ಕಂಥವರು. ನಾನು ಚುನಾವಣೆಗಳಿಗೆ ನಿಂತು 50 ವರ್ಷಗಳಾಗಿವೆ. ನನ್ನ ರಾಜಕೀಯ ಚಟುವಟಿಕೆಗಳು ಬೇರೆಯೇ ಆಗಿರ್ತಕ್ಕಂಥದ್ದು. ನಿರಂತರವಾಗಿ ನಾನು ಜನರ ಸಂಪರ್ಕದಲ್ಲಿದ್ದೇನೆ. ಮೊಟ್ಟ ಮೊದಲಿಗೆ ಲೋಕಸಭಾ ಚುನಾವಣೆಗೆ ನಿಂತ ಮೇಲೆ ಯಾರೂ ಕೂಡ ಲೋಕಸಭಾ ಚುನಾವಣೆಗೆ ಗೆದ್ದ ಮೇಲೆ ಆ ಕ್ಷೇತ್ರಕ್ಕೆ ಹೋಗ್ತಾ ಇರಲಿಲ್ಲ. ದೊಡ್ಡ ಕ್ಷೇತ್ರಕ್ಕೆ ಅದಲ್ಲದೆ ಆ ಕ್ಷೇತ್ರಕ್ಕೆ ನಾನು ಭಾಳ ಸಣ್ಣ ವಯಸ್ಸಲ್ಲಿ ಸಂಸತ್ ಪ್ರವೇಶ ಮಾಡಿದದ್ದು. ಸಂಸತ್ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಎಲ್ಲ ಸಮಯವನ್ನು ಕ್ಷೇತ್ರದಲ್ಲಿ ಕಳೆದಿದ್ದೇನೆ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಪ್ರೀತಿ ವಿಶ್ವಾಸಗಳಿಂದ ಗಳಿಸಿಕೊಂಡು ಬಂದಿದ್ದೇನೆ ಅಂತಕ್ಕಂಥದ್ದು ಭಾಳ ಸಂತೋಷವಾಗಿದೆ. 1996ರಲ್ಲಿ 1,26,000 ಮತಗಳನ್ನು ಪಡೆದು ನಾನು ಸೋತೆ. ಆದರೂ ಕೂಡ ನಾನು ಜೀಂಚಲಿಲ್ಲ. ಆದರೂ ಕೂಡ ಜನರ ಸಂಪರ್ಕದಲ್ಲಿ ಭಾಳ ವಿಶ್ವಾಸವನ್ನು ಗಳಿಸಿಕೊಂಡು ಆ ಕ್ಷೇತ್ರದ ಜನಗಳ ಜೊತೆ ನಾನು ಮಾತಾಡ್ತಾ ಕಾಲ ಕಳೀತಾ ಇದ್ದೆ. ನಾನು ಒಂದು ಕಡೆ ಯೋಚನೆ ಮಾಡಿದೆ, ನಾನು ಯಾಕೆ ಈ ಥರ ಸೋತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾನು ಎಡವಿದ್ದಿರ್ಬೋದು ಅಂತ ನಾನು ನನ್ನ ಮನಸ್ಸಲ್ಲೇ ಆಲೋಚನೆ ಮಾಡಿಕೊಂಡು ಭಾಳ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.